ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಲ್ರಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡಿರಿ, ಬೆಳಗ್ಗೆ ಒಂದು ಸ್ವಲ್ಪ ಅರ್ಬಿ ಒಗೆದು ಹಾಕಿದ್ದೀರಿ. ಯಾಕಂದ್ರೆ ಅರ್ಬಿ ಭಾಳ ದೂರ ಅದ ಒಗೆದು ಹಾಕಿ ಈಗ ಆಗಲೇ ಒಣಗಾಗಿ ಬಂದಿದ್ದಾವ್ರಿ. ಯಾಕಂದ್ರೆ ಬೆಳಿಗ್ಗೆನ ಒಗೆದು ಹಾಕಿದ್ದಾರೆ ನಾನು. ಸೊ ಹುಡುಗರು ನೋಡ್ರಿ ಅಲ್ಲೇ ಕರೆಯಾಕತ್ತಾರ್ರಿ, ಅದ್ರ ಸಂಬಂಧ ಒಳ್ಳೆ ನೋಡಾಕ್ತಾನೆ ನೋಡ್ರಿ ಫ್ರೆಂಡ್ಸ. ಬೆಡ್ಶೀಟ್ ಅವೆಲ್ಲ ಇದುವರೆ ಅರ್ಬಿ ಎಲ್ಲ ಒಗೆದು ಹಾಕೇನ್ರಿ. ಈಗ ಸಂಜೆ ಮುಂದೆ ಒಂದು ಸ್ವಲ್ಪ ತೊಗೊಂಡ್ರೆ ಆಗ್ತದೆ. ಬೆಳಗ್ಗೆ ಜಲ್ದಿ ಒಗೆದು ಹಾಕಿಬಿಟ್ರೆ ಏನು ಚಿಂತೆ ಇರಂಗಿಲ್ಲ ರೀ. ಯಾಕಂದ್ರೆ ಒಣಗಿ ಬಿಡ್ತಾವ್ರಿ ಸಂಜೆ ಮುಂದೆ ಅನ್ನ ಮಟ ಅಂದ್ರೆ. ಮಧ್ಯಾಹ್ನ ಒಗೆದು ಬಿಟ್ರೆ ಒಣಗಂಗೆ ಇಲ್ಲ, ಏನಿಲ್ಲರಿಪ್ಪ, ಹಸಿ ಹಂಗಿರ್ತಾವೆ. ಅದ್ರ ಸಂಬಂಧ ಮತ್ತು ಜಲ್ದಿನ ಎದ್ದು ಒಗೆದಿದ್ದಾರೆ. ಹುಡುಗರು ನೋಡ್ರಿ ಆಡಾಕತ್ತಾರ, ಅಮ್ಮ ಕುಂತಾರ್ರಿ. ನೋಡ್ರಿ ಕುಂತಾರ ಹುಡುಗರು. ಜಾಕ ಎಲ್ಲ ಮಾಡ್ಯಾರ್ರಿ, ಜಾಕ ಮಾಡ್ಕೊಂಡು ಕುಂತಾರ್ರಿ ಅವರು ಕೂಡ. ಹೊರಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಈಗ ಅಡುಗೆ ಮಾಡ್ಬೇಕ್ರಿ. ಮಧ್ಯಾಹ್ನದ ಅಡುಗೆನ ಲೇಟ್ ಆಗಿತ್ತು ರೀ. ಇವತ್ತು 1 ಊರು ಮೇಲ್ಪಟ್ಟಾಗಿತ್ತು ರೀ ಟೈಮ್. ಅದ್ರ ಸಂಬಂಧ ಈಗ ಏನು ಮಾಡಕತ್ತೀನಪ್ಪ ಅಂದ್ರೆ ರೆಸಿಪಿ ತೋರ್ಸಾಕತ್ತೀನಿ ರೀ ಫ್ರೆಂಡ್ಸ. ಆ ರೆಸಿಪಿ ಏನಪ್ಪ ಅಂದ್ರೆ ಖಾರ ಮುದ್ದೆ ಮಾಡಕತ್ತೀನಿ ರೀ. ಅಂದರೆ ಜೋಳದ ಹಿಟ್ಟಿಂದ ಖಾರ ಮುದ್ದೆ ರೀ. ಸೊ ನಮ್ಮ ಹಳ್ಳಿ ಸೈಡ್ ಹೆಂಗೆ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ಸಾಸಿವೆ ಹಾಕ್ಕೊತೇನೆ ರೀ ಫಸ್ಟಾಗಿ. ನೋಡ್ರಿ ಸಾಸಿವೆ ಚಿಟಪಟ ನಾವು ಈಗ ಈ ಮಸಾಲೆ ಏನಿತ್ತು ನೋಡ್ರಿ ಇದು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡ್ರಿ. ಸ್ಟ್ರಾಂಗ್ ಐತ್ರಿ ಒಗ್ಗರಣೆ, ಅದಕ್ಕೆ ಇಷ್ಟು ಸೌಂಡ್ ಬರಾಕತ್ತೈತ್ರಿ ಅದು. ಸೊ ಈಗ ನೋಡಿರಿ, ಇನ್ನೂ ಲೋ ಫ್ಲೇಮ್ದಾಗಿಟ್ಟೇನಿ, ಎಷ್ಟು ಸೌಂಡ್ ಬರಾಕತ್ತೈತೆ ನೋಡ್ರಿ ಅದು ಒಗ್ಗರಣೆ ಕೊಡೋದು. ಯಾರ ಏನು ಪಾಯ್ಕೆ ಎಷ್ಟು ಜೋರಾಗಿ ಬಿಟ್ಟಾಳ ಗ್ಯಾಸ್ ಅನ್ಬೇಕು. ಮತ್ತು ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟಿರ್ಬೇಕು, ಅದಕ್ಕೆ ಇಷ್ಟು ಒಗ್ಗರಣೆದು ಸೌಂಡ್ ಬರಾಕತ್ತೈತೆ ಅಂತ ಅನ್ನೋದ ರೀ. ನಮ್ಮ ಹಳ್ಳಿ ಸೈಡ್ ಅಂತೂ ಇದು ಸ್ಪೆಷಲ್ ರೆಸಿಪಿ ರೀ, ಭಾಳ ಮಾಡ್ಕೊತಾರ್ರಿ ಇದು. ಆಮ ಈಗ ನೋಡ್ರಿ ಉಪ್ಪು ಹಾಕ್ಕೊಂಡಾಗತ್ತೀನಿ. ಉಪ್ಪು, ಅರ್ಶಿನ ಪುಡಿ ಮಸ್ತ್ ಆಕೈತ್ರಿದು. ಭಾಳ ಮಾಡ್ತಾರೆ ನಮ್ಮ ಹಳ್ಳಿ ಸೈಡ್. ಅದ್ರಾಗ ನಮ್ಮ ಮನ್ಯಾಗಂತೂ ಸಿಕ್ಕಾಪಟ್ಟೆ ಮಾಡ್ತೀವಿ ರೀ. ಅಲ್ಲೇ ಶಿರ್ಬಡಿ ಹೋದಾಗಂತೂ ಮಾಡ್ತಿದ್ರು. ಬಟ್ ಈಗಿಲ್ಲಲ್ರಿ, ಆ ಋಣ ಇಲ್ಲ ರೀ ನಮ್ಮದು. ಬಟ್ ಆ ಋಣ ಇಲ್ಲ ಅಂತಂದು ಮಾಡೋದು ಬಿಡೋದೇನು ರೀ ಫ್ರೆಂಡ್ಸ. ಎಲ್ಲಿದ್ದರೂ ಮಾಡ್ಕೊಂಡು ತಿನ್ನೋದು ರೀ. ಅಂದರೆ ಇಲ್ಲಿ ಬಂದಾಗಂತೂ ಇದು ಅಮ್ಮ ಬಂದಾಗನ ನಾನು ಮಾಡಿದ್ರೆ, ಇತ್ತೀಚೆಗಂತೂ ಮಾಡೇ ಇಲ್ಲರಿ. ಅದಕ್ಕೆ ಇವತ್ತು ಅಮ್ಮ ಬೇಡಾಕತ್ತಿದ್ರು, ಅವ್ರಿಗೂ ಆರಾಮಿಲ್ಲ ಅಲ್ರಿ. ಅದ್ರ ಸಂಬಂಧ ಮಾಡುವ ಅಂತಂದು ಈಗ ಅದನ್ನ ಮಾಡಾಕತ್ತೀನಿ ರೀ. ಸೊ ಇದು ಚಲೋತ್ನಾಗ ಎಣ್ಣೆಗೆ ಫ್ರೈ ಆಗೈತೆ ರೀ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಮಸಾಲೆ ಫ್ರೈ ಆಗ್ಯದ. ಈಗ ಇದಕ್ಕೆ ನಾನು ನೀರು ಹಾಕ್ಕೊತೀನಿ ರೀ. ಈಗ
ಊಟ ಮಾಡಾಕತ್ತಿದ್ವಿ. ಯಾಕಂದ್ರೆ ಒಳಗಡೆ ಜಗ್ಗಿ ಜಳ ಸುರಿಯಾಗತ್ತೈತ್ರಿ. ಅದಕ್ಕೆ ಮತ್ತು ಅಮ್ಮಾಗ ಎದ್ದು ಬರೋಕೆ ಆಗತ್ತಿದ್ದಿಲ್ಲಪ್ಪ. ಅದಕ್ಕೆ ಮತ್ತು ಇಲ್ಲೇ ತೊಗೊಂಡು ಬಂದು ಎಲ್ಲ ಡಬ್ರಿ ಎಲ್ಲ ಇಲ್ಲೇ ಊಟ ಮಾಡಿದ್ವಿ ರೀ, ಹುಡುಗರು, ಅಮ್ಮ, ಅಪ್ಪ ಎಲ್ಲರೂ ಸೇರಿ. ಸೊ ಹುಡುಗರು ಆ ಕಡೆ ಕುಂತಿದ್ದಾರೆ ರೀ ಫ್ರೆಂಡ್ಸ, ಈ ಕಡೆ ಅಮ್ಮ, ನಾನು, ಅಪ್ಪ ಕುಂತಿದ್ದೀವಿ ರೀ. ಇಲ್ಲಿ ನೋಡ್ರಿ ಆಲೂಗಡ್ಡೆ ಪಲ್ಯ, ಆಮೇಲೆ ಮುದ್ದೆ, ಶೇಂಗಾ ಚಟ್ನಿ, ಇದನ್ನೆಲ್ಲ 3 ತೊಗೊಂಡು ಬಂದು ಊಟ ಮಾಡೋಕೆ ಕುಂತೀವಿ ರೀ ಫ್ರೆಂಡ್ಸ. ಸೊ ಫ್ರೆಂಡ್ಸ ನೋಡ್ರಿ, ಇದು ರಾತ್ರಿದ ಅಡುಗೆ ಇದು ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಈ ರಾತ್ರಿ ಅಡುಗೆ ಏನೆಲ್ಲ ಮಾಡಾಕತ್ತೀನಿ ನೋಡ್ರಿ. ಸ್ಪೆಷಲ್ ಇವತ್ತು ಚಿಕನ್ ತಂದಿದ್ವಿ ರೀ, 1 ಕಿಲೋ ಅಷ್ಟು. ಆಮೇಲೆ ಚಿಕನ್ ಕಬಾಬ್, ಚಿಕನ್ ಗ್ರೇವಿ ಮಾಡ್ಬೇಕಂತಂದು ನಾನು ಒಂದು ಸ್ವಲ್ಪ ಚಿಕನ್ ಗ್ರೇವಿಗೆ ಒಂದು ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೀನಿ ರೀ. ಆಮೇಲೆ ಚಿಕನ್ ಕಬಾಬ್ಗೆ ಒಂದು ಸ್ವಲ್ಪ ಬೇರೆನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ರೀ. ಇನ್ನೂ ತೊಳ್ಕೊಂಡು ಬಂದಿಲ್ಲ ರೀ. ಸೊ ತೊಳ್ಕೊಂಡು ಬಂದಮೇಲೆ ಒಗ್ಗರಣೆ ಕೊಡ್ತೀನಿ ರೀ ಫ್ರೆಂಡ್ಸ ಒಂದು ಕಡೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮಾಡ್ಕೋಬೇಕಂತಂದು ಮಸಾಲಿನ ತೆಗ್ದಿದ್ದಾರೆ ಒಂದು ಕಡೆ. ಮತ್ತು ಟಮಾಟಿದು ಗ್ರೇವಿ ಮಾಡೋಕ್ಕಂತಂದು ಅದನ್ನು ಮಸಾಲೆ ತೊಗೊಂಡು ಇಟ್ಕೊಂಡಿದ್ದಾರೆ. ಆ ಟಮಾಟಿಗೆ ಮಸಾಲೆ ಏನೆಲ್ಲ ಹಾಕಿನಿ ನೋಡಿರಿ. ಅದಕ್ಕೆ ಟಮಾಟಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಳ್ಳಾಗಡ್ಡಿ, ಏಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಇಷ್ಟೆಲ್ಲ ಹಾಕಿ ಟಮಾಟಿನ ಹಾಕಿ ನಾನು ರುಬ್ಕೊಂಡೇನಿ ರೀ. ಇಷ್ಟ ಕೊಬ್ಬರಿ ಇಲ್ಲರಿ, ಕೊಬ್ಬರಿ ಹಾಕ್ಲಾರ್ದಂಗೆ ಇದು ಗ್ರೇವಿ, ಟಮಾಟಿ ಗ್ರೇವಿನ ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ರೊಟ್ಟಿ ಎಲ್ಲ ಮಾಡಿದ್ನಲ್ರಿ, ಇವತ್ತು ಸ್ವಲ್ಪ ಭಾಳಷ್ಟು ರೊಟ್ಟಿನ ಮಾಡೇನಿ ರೀ ಮನ್ಯಾಗ. ಯಾಕಂದ್ರೆ ಇನ್ನೋರು ಹುಡುಗರು ತಿಂತಾರೆ ರೀ, ಅದ್ರ ಸಂಬಂಧ. ಈಗ ನೋಡಿರಿ ಅದನ್ನೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಚಿಕನ್ನ ಒಂದು ಸ್ವಲ್ಪ ನಾನು ಒಗ್ಗರಣೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಮಸಾಲೆ ಹಾಕಿದ್ದಾರೆ, ಚಿಕನ್ ಮಸಾಲ, ಆಮೇಲೆ ಗರಂ ಮಸಾಲ. ಸೊ ಈಗ ಖಾರ ಪುಡಿ, ಅರ್ಶಿನದ ಪುಡಿ, ಉಪ್ಪು ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಾಕತ್ತೇನೆ ರೀ. ಸೊ ಮಿಕ್ಸ್ ಆದಮೇಲೆ ಇದಕ್ಕೆ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ ನಾವು, ಇದನ್ನು ಹಾಕ್ಕೋಬೇಕ್ರಿ. ಇದಕ್ಕೆ ಮಿಕ್ಸಿ ಜಾರ್ನಾಗ ಇದ್ದಿದ್ದು ಮಸಾಲೆನ ಹಾಕ್ಕೊಳಕತ್ತೇನೆ ರೀ. ಸೊ ಇದು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ನಾವು ಹಾಕ್ಕೊಂಡು ಕುಕ್ಕರ್ ಸೀಟಿ ಒಂದು 3-4 ವಿಸಲ್ ಆಗಿಬಿಟ್ರೆ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗ್ತೈತೆ ರೀ. ಬರೀ ಇದು ನಾವು ಟಮಾಟಿ ರುಬ್ಬಿ ಮಾಡೀನಿ ರೀ ಇದು. ಯಾಕಂದರೆ ಇಷ್ಟು ದಿನ ನಾನು ಟಮಾಟಿ ಗ್ರೇವಿ ಮಾಡ್ತಿದ್ದೆ ಹಂಗೆ ಕಟ್ ಮಾಡಿ ಸಣ್ಣಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಕೊತ್ತಂಬರಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಮಾಡ್ತಿದ್ದಾರೆ. ಸೊ ಇವತ್ತು ಸ್ವಲ್ಪ ಮಿಕ್ಸಿಗೆ ಹಾಕಿ ಮಾಡಾಕತ್ತೇನೆ ರೀ. ಅಲ್ಲಿಂದ ನೋಡ್ರಿ ಈಗ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅವೆಲ್ಲ ಡಬ್ಬ್ಯಾಗ ಸ್ಟೋರ್ ಮಾಡಿಟ್ಟು ಕಬಾಬ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಕಬಾಬ್ ಮಾಡೋಕ್ಕೂ ಜಾಸ್ತಿ ಏನು ಮಸಾಲೆ ಇಲ್ಲ ರೀ ಫ್ರೆಂಡ್ಸ. ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಇರ್ಬೇಕು ರೀ. ಕಾರ್ನ್ಫ್ಲೋರ್ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ, ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಚಿಕನ್ ಮಸಾಲ ಎಲ್ಲ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫುಡ್ ಕಲರ್ ಹಾಕೀನಿ ರೀ ನಾನು, ರೆಡ್ ಕಲರ್ ಬರ್ತಾವೆ ಅಂತಂದು. ಇದನ್ನೆಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಇನ್ನೂ 2 ಐಟಮ್ಸ್ ಏನಪ್ಪ ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಉದ್ದಗೆ ಕಟ್ ಮಾಡಿ ಹಾಕೀನಿ ರೀ. ಸೊ ಮಸ್ತಾಗಿ ಹಾಕವ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಒಬ್ಬರು ಕರಿಬೇವು ಹಾಕ್ತಾರೆ ರೀ. ಸೊ ನಾವು ಕರಿಬೇವು ಯೂಸ್ ಮಾಡಂಗಿಲ್ಲ ರೀ ಚಿಕನ್ ಮಟನ್ಗೆ. ಅದ್ರ ಸಂಬಂಧ ಎಲ್ಲ ಮಸಾಲೆ ಕಲಿಸಿ ಈಗ ಎಣ್ಣೆ ಆಗಿಬಿಟ್ಟೇನು ನೋಡ್ರಿ ಫ್ರೆಂಡ್ಸ್. ಸೊ ಖಡಕ್ಕಾಗಿ ನಮ್ಮ ಚಿಕನ್ ಕಬಾಬ್ ರೆಡಿ ಆಗತ್ತವ್ರಿ. ಮಸ್ತ್ ಹಾಕೋರಿ, ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಹಾಕೋರಿ ಫ್ರೆಂಡ್ಸ. ಆದ್ರೆ ಬಟ್ ಇದಕ್ಕೆ ನಾವು ಯಾವಾಗಲೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಲೇಬೇಕು ರೀ. ಅದು ಹಾಕಿದ್ರೇ ಟೇಸ್ಟ್ ರೀ. ಅದು ಹಾಕಲಿಲ್ಲ ಅಂದ್ರೆ ಸರಿಯಾಗಿ ನಮ್ಗೆ ಕಬಾಬ್ ರೆಡಿಯಾಗಿ ಬರೋಂಗಿಲ್ಲ ರೀ. ಆಮೇಲೆ ಒಬ್ಬೊಬ್ಬರು ಮತ್ತು ಇನ್ನೊಂದು ಏನು ಹಾಕ್ತಾರಪ್ಪ ಅಂದ್ರೆ ಎಗ್ ಇರ್ತೈತಲ್ಲ ರೀ, ಎಗ್ಗಿಂದ ಒಂದು ಸ್ವಲ್ಪ ಬಿಳಿ ಭಾಗ ಇರ್ತೈತಲ್ಲ ರೀ, ಅದನ್ನು ಹಾಕ್ತಾರೆ ರೀ. ನಾವು ಎಗ್ ಆಮೇಲೆ ಚಿಕನ್ಗೆ ಅವೆಲ್ಲ ಯೂಸ್ ಮಾಡೋಂಗಿಲ್ಲಲ್ಲ ರೀ. ಅದ್ರ ಸಂಬಂಧ ಮತ್ತು ನಾನು ಕಾರ್ನ್ಫ್ಲೋರು ಇವೆಲ್ಲ ಅಷ್ಟೇ ಯೂಸ್ ಮಾಡಿ ಇದನ್ನು ಕಬಾಬ್ ಮಾಡ್ತೀನಿ ರೀ. ಸೊ ಇದು ನೆಕ್ಸ್ಟ್ ಟೈಮ್ ಏನಾದರೂ ನಾನು ತಂದಾಗ ರೆಸಿಪಿ ಸಮೇತ ತೋರಿಸ್ತೀನಿ ರೀ. ಸೊ ಇವತ್ತು ನನಗೆ ಭಾಳ ಲೇಟ್ ಆಗಿತ್ತು ರೀ. ಹುಡುಗರೆಲ್ಲ ಜಗ್ಗಿ ಕಾಡ್ಸಾಕತ್ತಿದ್ರು, ರೋಡ್ನ್ಯಾಗ ಹೊಂಟಿದ್ವು. ಅದ್ರ ಸಂಬಂಧ ಅವ್ರು ಕರ್ಕೊಂಡು ಬರೋದು ಇಲ್ಲಿ ಮಾಡೋದಂದ್ರೆ ನನಗೂ ಇವತ್ತು 9:30-10 ಗಂಟೆ ಆತ್ರಿ ಅಡುಗೆ ಮಾಡೋದು. ನಾನು ಸಂಜೆ ಮುಂದೆ ಸ್ವಲ್ಪ ಲೇಟಾಗಿ ನಿಂತ್ಕೊಂಡೆ ರೀ ಅಡುಗೆ ಮಾಡೋಕ್ಕಂತಂದು. ಅದು ರೊಟ್ಟಿದು ಇಟ್ಕೊಂಡ್ರೆ ಸಂಜೆ ಮುಂದೆ ಭಾಳ ಲೇಟ್ ಆಗಿಬಿಡ್ತೈತೆ ರೀ ಫ್ರೆಂಡ್ಸ. ಅದ್ರ ಸಂಬಂಧ ಸೊ ಈ ರೆಸಿಪಿ ನಾನು ತೋರ್ಸೋಕ್ಕಾಗಲಿಲ್ಲ ರೀ. ಸಾರಿ ರೀ, ಎಲ್ರಿಗೂ ಸಾರಿ ಕೇಳ್ತೇನೆ ರೀ. ಸೊ ಈಗ ನೋಡಿರಿ ಫಸ್ಟ್ ಪಂತ್ ಏನು ಹಾಕಿದ್ದೆ ಈಗ ಆಗೈತೆ ರೀ. ಈ ಥರ ಕ್ರಿಸ್ಪಿಯಾಗಿ ಬಂದಾವೆ ನೋಡಿರಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಅದ್ರಾಗ ಏನು ಖಾರನ ಹತ್ತಂಗಿಲ್ಲ ರೀ ಅವು. ಇವು ಗುಂಟೂರು ಮೆಣ್ಸಿನ್ಕಾಯಿ ಇದ್ದವ್ರು ಮನ್ಯಾಗ
ಈ ಸಲ ಅಂತೂ ನಾನು ಭಾಳ ಸಣ್ಣ ಸಣ್ಣ ಪೀಸ್ ಮಾಡೇನಿ ರೀ. ಯಾಕಂದ್ರೆ ಮನ್ಯಾಗ ಬೈಯಾಕತ್ ಬಿಟ್ಟಾರೆ ರೀ. ಅವು ದೊಡ್ಡ ನಮ್ಗೆ ದೊಡ್ಡ ಪೀಸ್ ಮಾಡಿದ್ರೆ ಚಲೋ ಅನಿಸ್ತೈತೆ ರೀ. ಇವು ಸಣ್ಣ ಪೀಸು ಅಷ್ಟೇ ನಮ್ಗೆ ಸರಿನ ಆಗಂಗಿಲ್ಲ ಅಲ್ರಿ. ಮತ್ತು ಸಣ್ಣ ಪೀಸ್ ಮಾಡಿದ್ರೆ ಕಬಾಬ್ ಅಂತಂದು ಅನ್ನಾಗಂತಾರೆ ರೀ. ಅದಕ್ಕೆ ಸಣ್ಣ ಪೀಸ್ ಮಾಡಿ ನಾನು ಇವತ್ತು ಕಬಾಬ್ ಮಾಡಾಕತ್ತೇನೆ ರೀ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್. ಯಾಕಂದರೆ ನೀವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫಸ್ಟ್ ಕೂಡ ನೀವೇ ನೋಡ್ಬೋದು ಫ್ರೆಂಡ್ಸ. ಸೊ ನಾವು ಕಬಾಬ್ ರೆಡಿ ಆದವ್ರೆ. ಒಂದು ಪ್ಲೇಟ್ ಅಷ್ಟು ಹುಡುಗರು ಹೊರಗಡೆ ಊಟ ಮಾಡಕ್ಕೆ ಕುಂತಾರೆ ರೀ. ಅದಕ್ಕೆ ಅವ್ರಿಗೆ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಕೊಟ್ಟು ಬಂದು ಈಗೇನು ಲಾಸ್ಟಿಗೆ ಇನ್ನೊಂದು ಪಂತ್ ರೀ ಅದನ್ನು ಕೂಡ ಹಾಕಿದ್ದಾರೆ ಫ್ರೆಂಡ್ಸ. ಇದನ್ನು ಹಾಕಿದ ಮೇಲೆ ಇದನ್ನು ಕೂಡ ರೆಡಿ ಆದವು ರೀ. ಈಗ ತೆಗೆದು ಈಗ ಊಟಕ್ಕೆ ಕೊಡ್ತೇನೆ ರೀ. ಭಾಳ ಲೇಟ್ ಆಗೈತಿ. ಸೊ ಎಲ್ಲರೂ ಬರ್ರಿ ಫ್ರೆಂಡ್ಸ, ಊಟ ಮಾಡೋಣ್ರಿ. ನಮ್ಮ ಮನೆಗೆ ಬರ್ರಿ. ಇವತ್ತು ಚಿಕನ್ ಕಬಾಬ್, ಚಿಕನ್ ಗ್ರೇವಿ, ಬಿಸಿ ರೊಟ್ಟಿಗೆ, ಅನ್ನ ಎಲ್ಲ ಐತ್ರಿ ಫ್ರೆಂಡ್ಸ. ಸೊ ನೋಡಿರಿ ಫ್ರೆಂಡ್ಸ, ಫೈನಲಿ ನಮ್ಮ ಕಬಾಬ್ ಅಂತೂ ರೆಡಿ ಆದವ್ರಿ. ಎಲ್ಲರೂ ಊಟ ಮಾಡಕ್ಕಂತಂದು ಕುಂತೇವ್ರಿ ಫ್ರೆಂಡ್ಸ. ಮತ್ತು ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.